ಕರ್ನಾಟಕದಲ್ಲಿ SIR ನಡೀತಾ ಇದೆ. ಅಂದ್ರೆ ಮತದಾರರ ಪಟ್ಟಿ ಪರಿಶೀಲನೆ ನಡೀತಾ ಇದೆ. ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದು ತುಂಬಾ ಸಿಂಪಲ್. ಕೊನೆಯದಾಗಿ ಯಾವ ಆಪ್ ಮುಖಾಂತರ ನೀವು ಅದನ್ನ ಚೆಕ್ ಮಾಡಿದ್ರೆ ಈ ಡೀಟೇಲ್ ಸಿಗುತ್ತೆ ಅಂತ ನಾನು ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಸ್ಟೆಪ್ಸ್ ಇರುತ್ತೆ, ಈಸಿಯಾಗಿ ಎಲ್ರೂ ಇದನ್ನ ಫಾಲೋ ಮಾಡಬಹುದು. ಮೊದಲನೇದಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇದು ಮುಖ್ಯವಾಗಿ ಅರ್ಹ ಮತದಾರರನ್ನು ಉಳಿಸಿಕೊಳ್ಳೋದಕ್ಕಾಗಿ ಈ ಯೋಜನೆ ತಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸುಮಾರು ಕಡೆ ಡೂಪ್ಲಿಕೇಟ್ ವೋಟಿಂಗ್ ನಡೀತಾ ಇದೆ. ಒಬ್ರದ್ದು 3-4 ಕಡೆ ವೋಟಿಂಗ್ ಪವರ್ ಗಳಿರುತ್ತೆ. ಕೆಲವರು ಮೃತಪಟ್ಟಿರ್ತಾರೆ, ಅಂದ್ರೆ ತೀರೋಗಿರ್ತಾರೆ. ಇನ್ನ ಕೆಲವರು ಬೇರೆ ಸ್ಥಳಗಳಿಗೆ ಶಿಫ್ಟ್ ಆಗಿರ್ತಾರೆ. ಇನ್ನ ಸ್ವಲ್ಪ ಜನ ನಕಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ವೋಟಿಂಗ್ ಪವರ್ ಗಳನ್ನ ತಗೊಂಡಿರ್ತಾರೆ. ಡೀಪ್ ಆಗಿ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಇದೊಂದು ಒಳ್ಳೆ ಯೋಜನೆ ಕೂಡ. ಇದು ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ರೆ ಡೂಪ್ಲಿಕೇಟ್ ವೋಟರ್ಸ್ ನೆಲ್ಲ ಡಿಲೀಟ್ ಮಾಡಬಹುದಾಗಿರುತ್ತೆ. ಕರ್ನಾಟಕದಲ್ಲಿ ಸುಮಾರು 5.54 ಕೋಟಿ ಮತದಾರ ಪಟ್ಟಿ ಪರಿಶೀಲನೆ ಆಗಿದೆ. ಇದಕ್ಕೆ ಅಂತಾನೆ 59,050 ಜನ BLO ಗಳನ್ನ ನೇಮಕ ಮಾಡಿದ್ದಾರೆ. ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಕ್ಕೆ ಸರ್ಕಾರ ಆದೇಶಿಸಿದೆ. ಈ ಪ್ರಕ್ರಿಯೆ 24 ವರ್ಷದ ನಂತರ ಕರ್ನಾಟಕದಲ್ಲಿ ನಡೀತಾ ಇರೋದು. ಅದು ಹಿಂದೆ 2002ರಲ್ಲಿ ನಡೆದಿತ್ತು. ಈಗ ನಾವು ಅಲ್ಲಿ 2002ರಲ್ಲಿ ಏನು ಮತದಾರರ ಪಟ್ಟಿ ಪರಿಶೀಲನೆ ನಡೆದಿತ್ತು, ಅದೇ ರೀತಿ ಇಂದು ಕೂಡ ನಾವು ಅದರ ಆಧಾರದ ಮೇಲೆನೆ ನಮ್ಗೆ ವೋಟಿಂಗ್ ಪವರ್ ಸಿಗ್ತಾ ಇದೆ. ಅಂದ್ರೆ ಇನ್ ಕೇಸ್ ನಮ್ಗೆ 2002ರಲ್ಲಿ ವೋಟಿಂಗ್ ಪವರ್ ಇಲ್ಲ ಅಂದಾಗ ನಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜಿ ಯಾರಾದ್ರೂ ನಮ್ಮ ಮನೇಲಿ ವೋಟಿಂಗ್ ಪವರ್ ಅಲ್ಲಿ ಯೂಸ್ ಮಾಡಿ ಆ 2002ರಲ್ಲಿ ವೋಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಈಗ ವೋಟಿಂಗ್ ಪವರ್ ಸಿಗುತ್ತೆ. ಕರಡು ಮತದಾರರ ಪಟ್ಟಿ ಈಗ ತಾನೇ ಆಗಸ್ಟ್ 5ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಹೆಸರು ಬದಲಾವಣೆ ಅಥವಾ ಏನಾದ್ರೂ ತಿದ್ದುಪಡಿ ಆಕ್ಷೇಪಣೆಗಳು ಇದ್ದಲ್ಲಿ ಅದಕ್ಕೂ ಕೂಡ ಈಗ ಸಮಯ ಕೊಟ್ಟಿದ್ದಾರೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ನೀವು ಈ ವಿಚಾರವನ್ನ ಸರ್ಕಾರಕ್ಕೆ, ಯಾರು ನಿಮ್ಮ BLO ಇರ್ತಾರೆ ಅವ್ರಿಗೆ ವಿತ್ ಡಾಕ್ಯುಮೆಂಟ್ಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ನಿಮ್ಮ ಮತದಾರ ಪಟ್ಟಿ ಸಕ್ಸಸ್ಫುಲ್ ಆಗಿ ನಿಮ್ಮ BLOಗಳು ಯಶಸ್ವಿಯಾಗಿ ಅಪ್ಲೋಡ್ ಮಾಡಿದಾರಾ ಇಲ್ವಾ ಅಂತ ನೀವು ಚೆಕ್ ಮಾಡೋದು ತುಂಬಾ ಈಸಿ ಇದೆ. ಅಪ್ಲೋಡ್ ಆಗಿದೆಯೋ ಇಲ್ವೋ ಅಂತ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳೋಕೆ ಕರಡು ಮತದಾರ ಪಟ್ಟಿಯನ್ನ ಚೆಕ್ ಮಾಡ್ಕೋಬಹುದು. ಈಗ ಆಲ್ರೆಡಿ ನಿಮ್ಮ ಮನೆ ಮನೆಗೆ ಬಂದು BLOಗಳು ಎಲ್ರೂ ನಿಮ್ಮ ಮತದಾರ ಪಟ್ಟಿ ಪರಿಶೀಲನೆ ಮಾಡಿ ಅದರ ರಿಪೋರ್ಟ್ ನ ಕ್ಲೀನ್ ಆಗಿ ಅಪ್ಲೋಡ್ ಮಾಡಿದಾರೋ ಇಲ್ವೋ ಅಂತ ನೀವು ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು. ನೀವು ಸಿಂಪಲ್ ಆಗಿ ನಿಮ್ ಕೈಲಿ ಮೊಬೈಲ್ ಇದ್ರೆ ಪ್ಲೇ ಸ್ಟೋರ್ ಗೆ ಹೋಗಿ ಪ್ಲೇ ಸ್ಟೋರ್ ನಲ್ಲಿ ಈಸಿ ವೋಟರ್ ಲಿಸ್ಟ್ ಅಂಡ್ SIR ಸ್ಟೇಟಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಅದೊಂದು ನಿಮ್ಗೆ ನಾನು ಹೇಳಿದಂತಹ ವೋಟರ್ ಲಿಸ್ಟ್ ಅಂಡ್ SIR ಸ್ಟೇಟಸ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಅಲ್ಲಿ ಆಪ್ ಓಪನ್ ಮಾಡಿದ್ಮೇಲೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸ್ಟೇಟ್ ಯಾವುದು ಕರ್ನಾಟಕ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಒಂದು ಆಪ್ಷನ್ಸ್ ಇರುತ್ತೆ. ಸೆಲೆಕ್ಟ್ ಆದ್ಮೇಲೆ ಅಲ್ಲಿ ನಿಮ್ಮ ಎಪಿಕ್ ನಂಬರ್ ಕೇಳುತ್ತೆ. ಎಪಿಕ್ ನಂಬರ್ ಬಂದ್ಬಿಟ್ಟು ನಿಮ್ಮ ವೋಟರ್ ID ಮೇಲೆ ಒಂದು ಸೀರಿಯಲ್ ನಂಬರು, ರಿಜಿಸ್ಟರ್ ನಂಬರು, ಸೊ ಆ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಆ ನಂಬರ್ ಹೆಂಗಿರುತ್ತೆ ಅಂದ್ರೆ S47 ಸಮಥಿಂಗ್ ಈ ತರ ಒಂದು ಡಿಜಿಟಲ್ ನಂಬರ್ ಇರುತ್ತೆ. ಆ ಡಿಜಿಟಲ್ ನಂಬರ್ನ ನೀವು ಎಂಟ್ರಿ ಮಾಡಿದ ತಕ್ಷಣ ಓಕೆ ಕೊಟ್ಟ ತಕ್ಷಣ ಓಪನ್ ಆಗುತ್ತೆ. ನಿಮ್ದು ಸಕ್ಸಸ್ಫುಲ್ ಆಗಿ ಕ್ಲೀನ್ ಆಗಿ ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ ಫುಲ್ ನಿಮ್ಮ ಡೀಟೇಲ್ ತೋರಿಸುತ್ತೆ. ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದಲ್ಲಿ ನೀವು ಇಮಿಡಿಯೇಟ್ ನಿಮ್ಮ BLOಗಳ ಹತ್ರಕ್ಕೆ ಹೋಗಿ ಆದಷ್ಟು ಬೇಗ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿಸಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಪೇಜ್ನ ಅಥವಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಉಚಿತವಾಗಿ ಈ ರೀತಿಯ ಮಾಹಿತಿಗಳನ್ನ ನಿಮ್ಗೆ ಸಂಪೂರ್ಣವಾಗಿ ನೀಡ್ತಾನೆ ಬರ್ತಾ ಇರ್ತೀವಿ. ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಮಾಡಿಬಿಟ್ಟು ನಿಮ್ಗೊಂದು ಎಕ್ಸಾಂಪಲ್ ಉದಾಹರಣೆಗೆ ತೋರಿಸ್ಕೊಡ್ತೀವಿ, ನಿಮ್ಗೆ ಈಸಿ ಆಗ್ಲಿ ಅಂತ. ಧನ್ಯವಾದಗಳು ಸ್ನೇಹಿತರೆ.